ಸಿಕವಾ ಸಿಕವಾ ಹೇಳ್ರಿ ಅತ್ತಿ ಕರೆದ್ರಿ ಯಾಕವ ಇವತ್ತ ಎದ್ದೇ ಇಲ್ಲನ ಇಷ್ಟ ಹೊತ್ತಾಗೈತಿ ಇನ್ನೂ ಏನಿದೆ ಹಾರೇವ ಏನ್ ಮಾಡಾತ್ತೀರಿ ಯಾಕೆ ಎದ್ದಿಲ್ಲ ಅಯ್ಯ ಎದ್ದಿನ್ರಿ ಅತ್ತಿ ಎದ್ದು ಅಂಗಳ ಹೊಡೋದು ಮತ್ರ ಬಾಗ್ಲ ಎಲ್ಲ ತೊಳೆದ್ ಬಿಟ್ಟಿದ್ನಿರಿ ಯಾಕವ ಇಷ್ಟ ಆಗೈತಿ ಇವತ್ತು ಹಾರೇವ ಅದ್ರಿ ನಿನ್ನೆ ಮತ್ತ ಚಂದಪ್ಪ ಬಂದಿಂದ ಪೂಜಾ ಮಾಡಿ ಊಟ ಮಾಡಿ ಮಕ್ಕೋಬೇಕಂದ್ರ ಅವರು ಬಂಗ್ಲೆದ ಕಾಕಾರ ಬಂದ್ರಿ ನಿನ್ನೆ ಬಸಪ್ಪ ಕಾಕಾರ ಹಿಂಗಾಗಿ ನಮ್ಗ ಅವರು ಮಾತಾಡ್ಕೊಂತ ಕುಂತ್ರಿ ಇವರು ನಿಮ್ಮ ಮಗನು ಅವರು ಮಾತಾಡ್ಕೊಂತ ಕುಂತ್ರ ಮತ್ತ ನಿನ್ನೆ ಮನ್ಕೋದು ಒಂದಿಟ್ಟು ಹೊತ್ತಾತ್ರಿ 11:11 ಆಗಿತ್ರಿ ಅವ್ರು ಹೋದಾಗ ಅವ್ರು ಹೋಗಿಂದ ಮನ್ಕೊಂಡ್ರಿ ಲೇಟ್ ಆತ್ರಿ ಮನ್ಕೊಳ್ಳೋದು ನಾಟ ಹಂಗಾಗಿ ಬ್ಯಾಸರ ಆಗ್ಬಿಟ್ಟೈತ್ರಿ ನಿನ್ನೆ ಹಗಲೆಲ್ಲ ಉಪವಾಸ ಆಗಿದ್ನಲ್ರಿ ಬ್ಯಾಸರ ಆಗ್ಬಿಟ್ಟೈತ್ರಿ ಲೇಟ್ ಆಗೈತೆ ಅಂದ್ರೂ 6 ಗಂಟೆಗೆ ಎದ್ದೇನ್ರಿ ಅತ್ತಿ ಯಾಕೆ ಆಗೋಲ್ದಕ್ಕವ ಹೋರಿ ಒಳಗೆ ಹೋಗಿ ಲಗು ಹೊರೆ ಮಾಡ್ಕೊರಿ ಹಾರೇ ಅನ್ನಾಕ್ರಿ ಅತ್ತಿ ನಿನ್ನೆ ಊಟ ಲೇಟ್ ಆತಲ್ರಿ ಮೋದಕ ಭಾಳ ಅದಾವ್ರಿ ಹಂಗೆ ಉಳ್ದಾರಿ ಮತ್ತು ಸಂಜಿನ್ಯಾಗ ಗಣಪನ ಪೂಜೆಗೆ ಮಾಡಿದ್ವು ಮೋದಕ ಹಂಗೆ ಅದಾವ್ರಿ ಈಗ ಏನು ಮಾಡ್ರಿ ಅಡ್ಗೆ ಗಣಪಗೆ ಎಡಿ ಹಿಡಿದು 21 ರೀ ಚಂದಪ್ಪಗೆ ಎಡಿ ಹಿಡಿದು 5 ಅಂತಂದ್ರೆ ಅವು ಕಂಡಾಪಟ್ಟಿ ಅದಾವ್ರಿ ಈಗ ನಾಷ್ಟಕ್ಕೆ ನಾ ಏನು ಮಾಡಿ ಹೇಳ್ರಿ ಅನ್ನದ ದಬ್ರಿನೂ ಹಂಗೆ ಐತ್ರಿ ಕಂಡಾಪಟ್ಟಿ ಹಂಗೆ ಐತ್ರಿ ಅನ್ನದ ದಬ್ರಿ ಹಂಗೆ ಇದ್ರ ಅದನ್ನೊಟ್ಟು ಒಗ್ಗನಿ ಹಚ್ಬೋರಿ ಅದಕ್ಕೊಂದಿಷ್ಟು ಶೇಂಗಾ ಕಾಳು ಹಾಕ ಸೊಂಟಿನ ಮತ್ತು ಬೆಳ್ಳುಳ್ಳಿ ತಾಯಿಲಿ ಸುಲಿತೇನೆ ಸೊಂಟಿನ ಬೆಳ್ಳುಳ್ಳಿನ ಜಜ್ಜಿ ಹಾಕ ಸಿಮಿ ಹಾಕತಿ ಪಲಾವ್ನ ಹೆಂಗೆ ಆಕತಿ ಈಗ ಮುಂಜಾನೆಯಾಗ ಒಂದು ಗಜ್ಜೆ ಎಲ್ಲರಿಗೂ ನಾಷ್ಟ ಕೊಡು ಒಗ್ಗನಿ ಅನ್ನ ಮಾಡಿ ಒಂದಿಷ್ಟು ಮೋದಕ ಹಾಕಿ ಎಲ್ಲರಿಗೂ ಕೊಡು ಮತ್ತು ನಿಮ್ಮ ಅಜ್ಜ ಬರ್ಗೊಡ್ದ ಮಾಡಿ ಈಗ ನಿಮ್ಮ ಅಜ್ಜ ನಾನು ನೀನು ನಿಮ್ಮ ಹಿರಿಯರು ರೂಪವನ್ ಗಂಡ ಅಂದ್ರೆ ಉಷ್ಟ್ರಿಗೆ ಇದೊಂದು ಗಜ್ಜೆ ಎಲ್ಲ ಕೇಳ್ತೈತದ ಅಡಿಗೆ ಮಧ್ಯಾಹ್ನಕ್ಕೆ ಬಿಸಿ ಅಡುಗೆ ಮಾಡ್ರಿ ಅಂತ ಮಾತ್ರ ಅಷ್ಟ ಮಾಡ್ತೇನೆ ರೀ ಅತ್ತಿ ಹೋಗವ ಹಂಗಾರ ಅಷ್ಟು ಮಾಡೋಗು ಏನು ಮಾಡತ್ತಿರ್ಲಿ ಮಲ್ಲವ ಬಾರ ಕಲವಕ್ಕ ಬಾ ಯಾಕೆ ಎಷ್ಟು ಲಗುನ ಬಂದಿರಲ್ಲ ಬಾ ಆಟ ಕೆಲಸ ಇರ್ತಾವ ಅದಕ್ಕೆ ಬಂದಿದ್ನಿ ಆಯ್ತವ ಕುಂದ್ರ ಬಾ ಏನು ಇಲ್ಲಲೇವ ಅವ ನಿನ್ನ ಹಳೆ ಜಗ ಮಾಡಿ ಕಳ್ಸ್ಯಾನ ಹುಡುಗರು ಕರ್ಕೊಂಡು ನಿನ್ನ ಮಗಳ ಬಂದಾಳ ಅನ್ನೆಲ್ಲ ದೊಡ್ಡ ಹುಡುಗಿದು ಕಾಲೇಜಿಗೆ ಹೆಸರು ಹಚ್ಚೋದು ಬಂದಿತ್ತ ಆಕಿದು ಈ ವರ್ಷ ಸೆಕೆಂಡ್ ಇಯರ್ ಅಲ್ಲ 15,000 ರೂಪಾಯಿ ಕೇಳಾರಂತ ಫೀಸ್ ಅದಕ್ಕೆ ಅವ್ರವ್ವ ಏನಂದ ನಾ ಎಲ್ಲಿದೆ ತರಲ್ವ 15,000 ರೂಪಾಯಿ ನಿಮ್ಗೆ ಸಾಲಿ ಫೀಸ್ ಊರಿಗೆ ಹೋಗು ನಿಮ್ಮ ಅಪ್ಪನಂತಲ್ಲಿ ಇಸ್ಕೊಂಡು ತುಂಬಿ ಸಾಲಿ ಹೆಸರು ಹಚ್ಕೋರಿ ಅಂತಂದು ಹುಡುಗಿ ಹೋಗಿತ್ತದ ಏನಾತೀಗ ಸಾಲಿ ಹೆಸರು ಹಚ್ಚಾಳ ಹುಡುಗರಿಗೆ ದೊಡ್ಡ ಹುಡುಗಿಗೆ ಮತ್ತು 2ನೇ ಹುಡುಗಿಗೆ ಏನಂತಾನಂತ ನೀವೊಂದಿಬ್ರು ಇಲ್ಲೇ ಇದ್ದು ಬಿಡ್ರವ ಅವರು ಅಲ್ಲೇ ಇರಲಿ ಅಂತಾನಂತ ನಿನ್ನ ಮಗಳು ಹುಡುಗರು ಅದಾವಲ್ಲ ಅವ್ರಿಗೆ ಬೇಕಂದ್ರೆ ಅಲ್ಲೇ ಸಾಲಿ ಹೆಸರು ಹಚ್ಕೋ ಅಂತಾನಂತ ಈಕಿ ನಿನ್ನ ಮಗಳು ಈ 1-2 ಹುಡುಗರು ಇಲ್ಲೇ ಇರೋದು ಅವ 2 ಹುಡುಗರು ಅಲ್ಲೇ ಇರೋದಂತಾನ ಹೆಂಗೆ ಹೊಂದಿಕೆ ಆಕತಿ ಅದು ಗಂಡ ಎಂತಿ ಒತ್ತಟ್ಟೆ ಇರಬೇಕು ಹುಡುಗರು ತಾವು ಎಲ್ಲರೂ ಒತ್ತಟ್ಟಿದ್ರ ಹೊಂದಿಕೆ ಆಕತಿ ಬಾಳೆವು ಒಂದಕ್ಕೊಂದು ತಾಳು ಹತ್ತತಿ ಅವ್ರು ಅಲ್ಲೇ ಇವ್ರು ಇಲ್ಲಿ ಅಂದ್ರೆ ಹೆಂಗೆ ಹೊಂದಿಕೆ ಆಕತ್ತ ಅದಕ್ಕೆ ಇವಾಗ ನಿಮ್ಮ ಹಿರಿಯಾಗ ಫೋನ್ ಹಚ್ಚಪ್ಪ ಮಾತಾಡ ಅಂತ ಹೇಳಕ್ಕೆ ಬಂದೀನಿ ನಾನು ಬರ್ತಾನೆ ತಡಿ ಇಲ್ಲಿಗೆ ಎಲ್ಲೇ ಹೊರಗೆ ಹೋಗ್ಯಾನ ಬರ್ತಾನೆ ಹೇಳಂತೆ ಹುಡುಗಿ ಕೊಟ್ಟಾಗ ಬೀಗ್ತಾನ ಆದಾಗ ಇವರು ಎಲ್ಲಾರ ಇದ್ರಲ್ಲ ಅಟ ಇವರು ಮಾತಾಡಿದ್ರೆ ಬಿಗಿಗೆ ಹತ್ತತಿ ಅದಕ್ಕೆ ಬರ್ರಿ ಮಾವಾರ ಏನು ವಾಕಿಂಗ್ ಹೋಗಿದ್ರೆ ಏನು ಚಾ ಕುಡಿದು ಬಂದರೆ ಜುಲ್ಪನಾರ ಅಂಗಡ್ಯಾಗ ಪಡ್ಡು ಮೊದಲು ತಿಂತಿದ್ದೀವ ಈಗ ಬಿಟ್ಟನಿಗೆ ಹೋಗಿ ಒಂದು ಕಪ್ ಚಾ ಕುಡ್ದು ಪೇಪರ್ ನೋಡಿ ಬರ್ತಾನೆ ಅವರೆಲ್ಲ ಪಡ್ಡು ಆಗಿರ್ತಾವ ಬಿಡು ಪಡ್ಡು ಮಾಡಿರ್ತಾರೆ ರೆಡಿ ಇರ್ತಾವೆ ಆದ್ರೆ ನಾನು ತಿಂದಿಲ್ಲ ಅಯ್ಯೋ ನಿನಗೆ ಹೇಳೋದ ಮರ್ತಿದ್ ನೋಡಿ ನಾನು ಆಕಿಗೆ ನಿನ್ನ ಸೊಸೆಗೆ ಜುಲ್ಪನಾರ ಅಂಗಡ್ಯಾಗಿಂದು ಒಂದು ದಿವಸ ಪಡ್ಡು ತಂದು ಕೊಟ್ಟಿದ್ರಲ್ಲ ಜೀವ ಬೇಡೈತಂತ ನೋಡೋಕಿಗೆ ಆಕಿ ಹೆಣ್ಮಗಳು ಮತ್ತು ಬಸರೇನ ಮಗಳು ಜೀವ ಬೇಡೈತಂತ ಒಂದು 2 ಪ್ಲೇಟ್ ತರಬೇಕಿನ ಇಲ್ಲ ಆಕೆ ತಿಂತಿದ್ರು ಅದಕ್ಕಲ್ಲವ ಒಂದು ದಿವಸ ಏನಾತಂದ್ರೆ ನಾನು ಇವತ್ತಿನಾಗ ಅಲ್ಲಿ ಪೇಪರ್ ನೋಡಕ್ಕೆ ಅಂತ ಹೋಗಿ ಅಂಗಡ್ಯಾಗ ಕುಂತಿದ್ದೀವ ಹಂಗೆ ಭೀಮಪ್ಪ ರುದ್ರಪ್ಪ ಬಂದ್ರೆ ಅವರು ಆಷಾಡ್ಕೊಂತ ಮಾವ ಚಾ ಕುಡಿಸ್ಲಿ ನಮಗೊಂದು ಸಿಂಗಲ್ ಪಡ್ಡು ತಿನ್ಸಂತ ಆಷಾಡಕತ್ರವ ನಾನು ಅವೊಂದು ಸಿಂಗಲ್ ಪಡ್ಡು ಹೇಳಿ ತೊಗೊಂಡಿದ್ದೆ ಆದರೆ ಅವ್ರಿಗೆ ನೇಗಲ ಹೊಡ್ಯಾಕ ಹೊಂಟಿದ್ರಂತ ಅವ ಬೇಲೂರವ ಬೆಡ್ಸೂರವ ನೇಗಲ್ ಗಾಡಿ ತೊಗೊಂಡು ಬಂದವ ಹಿಂಗಾಗಿ ಪಕ್ಕೆ ತೊಗೊಂಡಮ್ಮವ ಅಂತಂದು ಪಾಪ ತಿನ್ನೋದು ಬಿಟ್ಬಿಟ್ಟು ಹೋಗಿಬಿಟ್ಟು ಅವ ಅಂಗಡ್ಯಾಗಿಂದ ತಿಂದು ಹೋಗಿರ್ಲೆ ಸೋಳೆ ಮಗನ ಅಂತ ನಾ ಎಷ್ಟು ಚಾಲು ಉರದ್ನಿ ತಿನ್ನಲೇ ಇಲ್ಲ ಹಿಂಗಾಗಿ ಅವನ್ನ ನಾನು ಹಾಳ್ಯಾಗ ಗಂಟು ಬಿತ್ತಲೆ ವಿಡಿಯೋ ಹಾಕ್ಬೇಕಂದ್ರೆ ಹಾಡು ಬಂದ್ರೆ ಮಾಡಿ ಚಾದ ಅಂಗಡಿ ಗುರ್ಸಿದ್ದಾಗ ಹಂಗಾರ ಕಟ್ಟಿ ಕೊಟ್ಟು ಬಿಡಪ್ಪ ಅಲ್ಲಿ ಹತ್ತಾಗ ಒಯ್ತೀನಿ ಅಂತಂದೆ ಆ 3 ಪ್ಲೇಟು ಪಡ್ಡು ಚಟ್ನಿ ಎಲ್ಲ ಗುರ್ಸಿದ್ದ ಹಾಳ್ಯಾಗ ಹಾಕಿ ಕಟ್ಟಿ ಕೊಟ್ಟಿನ ತಂದು ಹೆಣ್ಮಕ್ಳು ಕೊಟ್ಟಿದ್ದೆ ಮನ್ಯಾಗ ತಿಂದಿದ್ರ ಅದಕ್ಕೆ ಆಕಿಗೆ ತಿನ್ಬೇಕು ಅನ್ಸೈತಿನ ಸೇಕವ್ಗ ಮತ್ತು ಬಸ್ರೇನ ಮಗಳಲ್ಲ ಬಾಯ್ಕಿ ನೀವು ಮನ್ಯಾಗ ನಾ ಹೋಗುವಾಗ ಹೇಳಿದ್ರೆ ತೊಗೊಂಬರ್ತಿದ್ನಿ ಈಗ ಬರುವಾಗ ಏನದ ಏನು ಆಗ್ಯಾವ ಹೊತ್ತಾಗೈತಿ 9 ಗಂಟೆ ಮೇಲೆ ಆಗೈತಿ ಈಗ ಆಗಿದ್ರೆ ಅವ್ರು ನಸಿನ್ಯಾಗ 7ಕ್ಕನ ಒಯ್ತಾರ ಅಂಗಡಿಗೆ ಪಡ್ಡು ಇವತ್ತಾದ್ರೆ ಏನಾತ ನಾಳೆಗೆ ಹೋಗಿಯಲ್ಲ ನಾಳೆಗೆ ಹೋದಾಗ 1-2 ಪ್ಲೇಟ್ ಕಟ್ಟಿಸ್ಕೊಂಡು ಬಾ ತಿಂತಾವ ಸ್ವಸ್ತ್ಯಾರ ಪಾಪ ಅಷ್ಟ ಮಾಡೋನ್ ತಡೀರುವ ನಾನು ನಿನ್ನ ಮುಂದೆ ಒಂದು ಮಾತು ಹೇಳೋದಿತ್ತ ಬಾರೇಪ್ಪ ಏನು ಅದು ಅಯ್ಯ ಇತ್ತಾಗ ಬರ ನಾ ಇಲ್ಲಿ ಕುಂದ್ರ ಬರ ಅಲ್ಲೇ ಕುಂದಿರ್ತಿ ಇಲ್ಲಿ ಹೇಳುವ ಏನಾತ ಇಲ್ಲಿ ಎಲ್ಲ ಒಗಾತಿತ್ತು ಕಸ ಹೊಡೆದು ರಂಗೋಲಿದು ಹಾಕ್ಯಾರ ಅದು ಈಗ ನಿನ್ನ ಮಗಳು ಸಣ್ಣಾಕಿನ ಇದಕ್ಕೆ ಕೊಟ್ಟಿದ್ವಲ್ಲ ಹನಸಿಗೆ ಆಕಿದೊಂದಿಟ್ಟು ನ್ಯಾಯ ಬಂದೈತಿ ಆಕಿ ಗಂಡ ಜಗಳ ಮಾಡಿ ಕಳ್ಸ್ಯಾನ
ಬಂದ ಈಗ ಒಂದು 1.5 ತಿಂಗಳು ಆತಕ್ಕೆ. ನಾವು ಹಂಗಾರ ತಂಗ್ಯಮ್ಮನ ಜಾತ್ರೆ ದರ್ಗಾದ ಉರುಸು ಅದು ಎಲ್ಲ ಆಗಲಿ, ಬ್ಯಾಸಿಗೆ ಐತಿ, ಹಂಗಾರೆ ಹುಡುಗರು ಸಾಲು ಸೂಟಿ ಐತಿ, ಹೊಲ್ದಾಗ ಏನು ಇರೋದಿಲ್ಲ, ಇರುವಳು ಒಂದು 4 ದಿನ ಬ್ಯಾರಿಕೆಲ್ಲ ಬರೋದಿಲ್ಲ ಅಂತ ಸುಮ್ಮನೆ ಆದಿಪ್ಪ. ಈಗ ಮನೆ ದೊಡ್ಡ ಹುಡುಗಿದು ಆಕೆ ನಿನ್ನ ಮೊಮ್ಮಗದು ಸಾಲಿ ಹೆಸರು ಹಚ್ಚೋದು ಬಂದಿತ್ತು ಕಾಲೇಜಿಗೆ. 15,000 ಕೇಳಿದ್ರಂತ ಫೀಸ್. ಹಂಗಾರ ನಿಮ್ಮ ಊರಿಗೆ ಹೋಗಿ ನಿಮ್ಮ ಅಪ್ಪನ ಕಡೆ ಇಸ್ಕೊಂಡು ಅಲ್ಲೇ ಸಾಲಿ ಹೆಸರು ಹಚ್ಚಿಸ್ಕೊರ್ವ ಅಂತ ಕಳಿಸ್ಕೊಟ್ಟಿದ್ರಿಕಿ. ಆದ್ರೆ ಅವರಪ್ಪ ಅಲ್ಲೇ ಇಟ್ಕೊಂಡಾನ. ಏನಂತಾನಂತ, 2ನೇ ಹುಡುಗಿ ಅಲ್ಲೇ ಇತ್ತದ ಮೊದಲು, ಅವ್ರವ್ರು ಬರೋಕಿನ ಮೊದಲು ಇಬ್ಬರು ಇಲ್ಲೇ ಇರುವ ನೀವು ಅಂತಾನಂತ. ಮತ್ತು ಇಲ್ಲಿದ್ದು ಹುಡುಗರು ಅವ್ರವ್ವ ಅಂದು ಹೆಂಗೆ ಅವ್ರು ಇಲ್ಲೇ ಇರೋದನ ಹಿಂಗಂತಾನಂತ. ಒಂದಿಟ್ಟು ಫೋನ್ ಹಚ್ಚಿ ಮಾತಾಡ್ರಪ್ಪ ನೀವು ಅವ್ನು ಕೂಡ. ಅಲ್ಲ ಅವ್ನು ಹಿರಿದವಳಣ ಚಲೋನ ಇದ್ನಲ್ಲವ, ಬೇಷ ಇದ್ದ ಮೊದಲು ಎಂತ ಇದ್ದ ಚಿತ್ರಗಡಕ್ಕೆ ಸೋಳೆ ಮಗ ಏನಾತವ ಗನ ಸಣ್ಣ ಬಡಕಿದ್ದಂಗೆ ಅದಾನ ಬಿಡಿಯಪ್ಪ. ಈ ಹುಡುಗಿನ ಹೊಲಸೊಲ್ಸು ಹೊಲ್ಕಟ್ ಬೇಗ ಬೇಯ್ದು ಹೊಡಿದು ಉಣ್ಣು ಗಂಗಾಳ ಗೊಜ್ಜೋದು ಅದು ಏನೇನೋ ಮಾಡಾತಂತ. ಅದಕ್ಕೆ ಈಕಿ ಯವ್ವ ನನಗೆ ಸಾಕಾಗೈತವ, ಜನ್ಮಕ್ಕೂ ಆಕರ್ಷೈತಿ, ನಾ ಇರೋದಿಲ್ವ ಯವ್ವ, ಏನೈತಲ್ಲ 20 ವರ್ಷ ದಿನ ಅವ್ನು ಕೂಡ ಜೀವನ ಮಾಡಿದ್ದೆ, ನನಗೆ ಸಾಕಾಗೈತಿ, ನಾವು ಅಲ್ಲೇ ಅನ್ನಕತ್ತೈತಿ ಹುಡುಗಿ. ವಾಲ್ಯ ಅಂದ್ರೆ ಹೆಂಗವ, ಮಕ್ಕಳು ದೊಡ್ಡವಾಗ್ಯಾವು, ಏನು ಇವಾರ ಎಷ್ಟು ದಿನ ಇರ್ತೀರಿ. ನಾವಿಲ್ಲದ ಕಾಲಕ್ಕೆ ಯಾರು ನೋಡ್ಬೇಕು ಇವ್ರನ್ನ, ನಾವು ಗಟ್ಟಿ ಇರ್ತೀನ ಹಿರಿಯಾರು ಕೂಡಿಸಿ ಅವನ್ನ ಒಂದು ಗಟ್ಟಿ ನಿರ್ಧಾರ ಮಾಡಿ ಗಟ್ಟಿಗೆ ಹೆಚ್ಚಿಸಿ ಕಳಿಸ್ಬೇಕಂತ ನಿನ್ನ ಕೂಡ ಮಾತಾಡಕ್ಕೆ ಬಂದಿದ್ದೆ ನಾನು. ಮತ್ತು ಆ ಹುಡುಗರು ಏನಂತಾವ ಗಂಡು ಹುಡುಗರು ನಿಂಗಪ್ಪ ಏನಂತಾನ ಹಂಗಂದ್ರೆ ಆ ಸೋಳೆ ಮಗನ ಕೂಡ ಎಲ್ಲಿ ಗುದ್ದಾಡ್ತೀವ, ಹುಡುಗರದು ಸಾಲಿ ಹೆಸರು ಇಲ್ಲೇ ಹಚ್ಚು, ನೀ ಹೋಗಕ್ಕೆ ಹೋಗಬೇಡ ಅಂತ ಇವು ಅಂತಾನ. ಅವ್ರಿಗೇನು ತಿಳಿತೈತೆ ಸೋಳೆ ಮಕ್ಕಳಿಗೆ, ನಾಳೆ ತಮ್ಮ ಮಕ್ಕಳು ಮರಿ ಗರಾಣಿ ಊಟ ಆತಂದ್ರೆ ತಮ್ಮ ಮನಾರಕತಿ. ನಾ ಏನಂತೇನಿ, ಬ್ಯಾಡವಾ ನಿಮ್ಮ ಕಾಕಾರಿಗೆಲ್ಲರಿಗೂ ಹೇಳ್ತಾನೆ, ಅವನ ಕರ್ಸುಸುನು ಬಂದಂದ್ರೆ 4 ಮಂದಿ ಹಿರಿಯಾರು ಕೂಡಿಸಿ ಅವ್ಗೇನು ಹೇಳೋದೆಲ್ಲ ಹೇಳಿಸಿ ಗಟ್ಟಿ ಮಾಡಿ ಕಳಿಸ್ಕೊಡ್ತೇನೆ ಅಂತ ನಾನು. ಹೌದಾ, ಬರಾಬರಿ ಅಲ್ಲೇ ಇರಲಿ ಆಳಕ್ಕೆ, ಅಲ್ಲೇ ಗಟ್ಟಿ ಮಾಡಿ ಕಳಿಸ್ಕೊಡಕ್ಕಿನ ಬೇಸದ ಅನ್ಬಿಡ. ಅವ್ನು ಲಡ್ದು ಲಾಟಾನ ಈ ಕೈ ಹಚ್ಚಾನೆ. ಈಗ ಮಕ್ಳು ಒಂದಿಟ್ಟು ಊಟ ಅದು ರೊಟ್ಟಿ ಪಲ್ಯ ಮಾಡಿ ಹಾಕೋಂಗಾದ್ರನ ಅವ್ರು ಇರಲಿ ಇವ್ರು ಬೇಡ, ಒಟ್ಟು ಲಾಭ ನೋಡೋಣ ಇರಲಿ. ಏನು ಅನ್ನಕ್ಕೆ ಹೋಗ್ಬೇಡ ಆಕಿಗೆ, ಮತ್ತು ನಮ್ಮ ಬಾಳೆ ಹಿಂಗಾಗೈತಿ ಅದಕ್ಕೆ ಹಿಂಗೆ ಅಂತಾರ ನಂಗೆ ಅವಕ್ಕೂ ಮನ್ಸಿಗೆ ಕೆಟ್ಟಕತಿ, ಏನು ಅನ್ನಕ್ಕೆ ಹೋಗ್ಬೇಡ. ಅವ ನನ್ನ ಹೆಂಡ್ರು ಮಕ್ಳು ಅಂತ ಬರಲಿ, ಎಷ್ಟು ದಿನ ಇರ್ತಾನ ಸೋಳೆ ಮಗ. ಈಗ ಒಟ್ಟು ಸಾಲಿನೂ ಸೂಟಿ ಐತಿ, ಹೊಲ್ದಾಗ ಏನಿಲ್ಲ, ಇರಲಿ ಅವ್ರ ಮುಂದೆ ಹುಡುಗರು ಸಾಲು ಚಲುವಾಗೋ ಮುಂದೆ ಭೂಮಿ ಬಿತ್ತಿಗಾದ್ವು ಅಂದ್ರೆ ಅವಾಗೆಲ್ಲ ಮಾಡ್ಕೊಳ್ಳೋದು ಜಡ ಆಕತಿ. ಒಬ್ಬನ ತಾನ ಬರ್ತಾನೆ ನೋಡು, ಒಂದು ಜಕ್ಕಸ್ತಾನ ನಾಯಿ ಹಂಗೆ. ಯಪ್ಪ ಎಲ್ಲರೂ ಕೂಡಿ ಅದೊಟ್ಟೊಬ್ಬ ನನ್ನ ಮಗಳು ಬಾಳೆ ನೀಟ್ ಮಾಡಿರಿಪ್ಪ ಯಪ್ಪ, ಸುದ್ದು ಮಾಡಿ ಕಳಿಸ್ಕೊಡ್ರಿ. ನನಗಂತೂ ಜೀವ ಹಳಾಳ ಅನ್ನತೈತಿ, ರಾತ್ರಿನ್ಯಾಗ ನಿದ್ದೆ ಹತ್ತುವಲ್ದು. ಏನಾತಪ್ಪ ನನ್ನ ಮಗಳು ಬಾಳೆವು ಆತಲ್ಲ ಈತಲ್ಲ ಮಕ್ಕಳು ಮರಿ ಹಡೋದು ಏನು ಹೊಸ್ದಾಗಿ ಆಗ ಈಗ ಹಿಂಗೆ ಮಾಡ್ಕೊಂಡು ಕುಂದ್ರಾಕಿ. ಅವ್ರ ಅತ್ತಿನೂ ಬೇರೆಕಿದ್ದಂಗೆ ಕಾಣ್ತಾಳಲ್ವ. ಮತ್ತೆಪ್ಪ ಯಪ್ಪ ಮುದುಕಿ ಬೆರೀಕೆ ಭಾಳ ಐತಿ. ಹೋತಾಗಂತ ನನ್ನ ಮಗಳಿಗೆ ಸೇರಿಲ್ಲ ಯಪ್ಪ, ಅದನ್ನು ಚೆಂದಾಗಿ ಇಟ್ಕೊಲಿಲ್ಲ. ಈಗ ತಮ್ಮನ್ನ ತಾವು ಮಾಡ್ಕೊಂಡು ತಿನ್ನಾಕತ್ತ ಅಂದ್ರೆ ಇವು ಹೆಣ್ರು ಮಕ್ಕಳು ಚೆಂದಾಗಿ ಇಟ್ಕೊಲ್ಲ, ಇವು ಸೇರ್ಲಂಗೆ ಮಾಡತ್ತಾನ.